ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಥರ್ಸ್ಡೇ ಗೈಸ್, ಅದಕ್ಕೆ ಬೇಗ ಬೇಗ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ ಪೂಜೆ ಮಾಡೋಣ ಅಂತ. ಸೊ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಗೈಸ್, ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು, ದೇವ್ರ ಸಾಮಾನು ಬೆಳ್ಕೋಬೇಕು. ಸೊ ಲಾಂಗ್ ಪ್ರೊಸೀಜರ್. ನಾನು ಎಷ್ಟು ಗಂಟೆಗೆ ಎದ್ದೆ ಗೊತ್ತಾ? 4 ಗಂಟೆಗೆ ಎದ್ದೆ ಗೈಸ್. 4 ಗಂಟೆಗೆ ಎದ್ದು ಗೀಸರ್ ಹಾಕ್ಕೊಂಡು ಈಗ ನಾನು ಕೆಳಗಡೆ ಬರ್ತಾ ಇದ್ದೀನಿ ಅಲ್ಲ, ಸೊ 4:45 ಆಗಿದೆ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಆಗುತ್ತೆ ಗೈಸ್. ಹೆಂಗೆ ಮಾಡಿದ್ರು 6 ಗಂಟೆ ಆಗಿಬಿಡತ್ತೆ. ಸೊ ಬನ್ನಿ ಬೇಗ ಬೇಗ ದೇವ್ರ ಸಾಮಾನೆಲ್ಲ ಬೆಳ್ಕೊಂಡು ಹೋಗಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಚಿಂಟು ಅವ್ರ ಅಜ್ಜಿ ಕಿಯಾ ಪಿಯಾ ಮಾಡ್ತಾಯಿದ್ರು. ಬೆಳಗ್ಗೆ ಬಂದುಬಿಡ್ತಾಳೆ ಇಲ್ಲಿ, ನನಗೆ ಡಿಸ್ಟರ್ಬ್ ಮಾಡ್ತಾಳೆ ಅನ್ನೋ ಥರ. ಏನು ಮಾಡೋದು ಗೈಸ್, ಪೂಜೆ ಮಾಡಬೇಕು ಅಂದರೆ ಬರಲೇಬೇಕು ಅಲ್ಲ. ಸೊ ಇದು ಚಿಂಟು ಅವ್ರ ಪಪ್ಪಂಗೆ ಗೊತ್ತಾಗಬೇಕು, ಒಂದು ಪ್ರಾಪರಾಗಿರೋ ಮನೆ ಕಟ್ಟಬೇಕು, ಅಲ್ಲಿ ಒಂದಕ್ಕೊಂದು ಯಾವುದೋ ಲಿಂಕ್ ಇರಬಾರ್ದು. ಸೊ ಈ ರೀತಿ ಮನೆ ಕಟ್ಟಿದ್ರೆ ಯಾರಿಗೂ ಏನೂ ಡಿಸ್ಟರ್ಬ್ ಆಗಲ್ಲ. ನಾವು ಕಿಚನಲ್ಲಿ ಕೆಲಸ ಮಾಡಿಕೊಂಡ್ರು ಯಾರಿಗೂ ಡಿಸ್ಟರ್ಬ್ ಆಗಲ್ಲ, ನಾವು ದೇವ್ರ ಮನೆ ಕೆಲಸ ಮಾಡಿಕೊಂಡ್ರು ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ಈ ನಮ್ಮನೆ ಹೇಗಿದೆ ಗೊತ್ತಾ? ಈಗ ದೇವ್ರ ಮನೆಯಲ್ಲಿ ಏನಾದ್ರು ಮಾಡಬೇಕು ಅಂದರೂ ಚಿಂಟು ಅವ್ರ ಅಜ್ಜಿಗೆ ಡಿಸ್ಟರ್ಬ್ ಆಗುತ್ತೆ. ನಾನು ಅಡುಗೆ ಮನೆಗೆ ಬಂದು ಏನಾದ್ರು ಮಾಡ್ತೀನಿ ಲೈಟ್ ಹಾಕ್ಕೊಂಡು ಅಂದರೂ ಚಿಂಟು ಅವ್ರ ಅಜ್ಜಿಗೆ ಡಿಸ್ಟರ್ಬ್ ಆಗುತ್ತೆ. ನಾನೇನು ಮಾಡೋಕ್ಕಾಗತ್ತೆ ಗೈಸ್? ಹಾಗನ್ಬಿಟ್ಟು ದೇವ್ರ ಪೂಜೆ ಮಾಡ್ದೇ ಇರೋಕ್ಕಾಗತ್ತಾ? ಅಡುಗೆ ಮನೆಗೆ ಬೇಗ ಬಂದು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ನನಗೆ ಬೇರೆದಕ್ಕೆ ಎಲ್ಲದಕ್ಕೂ ಟೈಮ್ ಸಿಗೋದಿಲ್ಲ. ಸೊ ಲೇಟಾಗಿ ಎದ್ದು ಬಂದರೆ ಮತ್ತೆ ಚಿಂಟೋರ್ ಪಪ್ಪಂಗೆಲ್ಲ ಲೇಟ್ ಆಗುತ್ತೆ. ಸೊ ಎಂತ ಮಾಡೋದು? ಯಾರನ್ನು ನೋಡೋದು, ಯಾರನ್ನು ಬಿಡೋದು ಅಲ್ವಾ? ಸೊ ಬೈಕೊಂಡ್ರು ಬೈಕೋತಾರೆ ಅಂದ್ಬಿಟ್ಟು ದೇವ್ರ ಮನೆ ಬಾಗಿಲು ಹಾಕ್ಕೊಂಡು ನಾನು ಕೆಲಸ ಮಾಡ್ಕೋತಾ ಇದ್ದೀನಿ. ಆದ್ರೂ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಇದು ನನ್ನ ಕೈಯಲ್ಲಿ ಇಲ್ಲ. ಏನು ಮಾಡೋದು? ಮಾಡಲೇಬೇಕು. ಆದರೂ ನನ್ನ ಕೈಲಿ ಎಷ್ಟಾಗುತ್ತಲ್ಲ ಅಷ್ಟು ಅವಾಯ್ಡ್ ಮಾಡಿಕೊಂಡು ಮಾಡ್ತೀನಿ. ಆದರೂ ಏನು ಮಾಡೋದು ಗೈಸ್? ಇದನ್ನು ಚಿಂಟು ಅವ್ರ ಪಪ್ಪ ಅರ್ಥ ಮಾಡ್ಕೋಬೇಕು. ಒಂದು ಒಳ್ಳೆ ಮನೆ ಕಟ್ಟಿದ್ರೆ ಇವೆಲ್ಲ ಪ್ರಾಬ್ಲಮ್ ಇರಲ್ಲ. ಏನಂತೀರಾ? ಲೊಕ್ಯಾಲಿಟಿ ನಮ್ಮದೇ ಚೆನ್ನಾಗಿದೆ ಗೈಸ್. ನಮ್ಮ ಮನೆ ಚೆನ್ನಾಗಿದೆ ನೋಡೋಕ್ಕೆ ಹೊರಗಡೆಯಿಂದ, ಆದರೆ ಒಳಗಡೆಗೆ ಬಂದರೆ ಏನೂ ಸರಿಗಿಲ್ಲ ಅಷ್ಟೇ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಈ ಕಡೆ ಎಲ್ಲ ಹಾಗೆ ಗೈಸ್, ಈ ಕಡೆ ಎಲ್ಲ ಪ್ರಾಪರಾಗಿ ಡಿಸೈನ್ ಮಾಡಿಸಿ ಎಲ್ಲ ಮನೆ ಕಟ್ಟಲ್ಲ. ಅವರಿಗೆ ಯಾವಾಗ ದುಡ್ಡಿರುತ್ತೆ, ಯಾವಾಗ ಮನಸ್ಸಾಗತ್ತಲ್ಲ ಆವಾಗ ಒಂದೊಂದೇ ರೂಮ್ ಏರಿಸ್ಕೊಂಡು ಹೋಗ್ತಾರೆ. ಆ ರೀತಿ ಆದಾಗ ಈ ರೀತಿ ಪ್ರಾಬ್ಲಮ್ಸ್ ಆಗತ್ತೆ. ಒಂದಕ್ಕೊಂದು ಲಿಂಕೇ ಇರಲ್ಲ. ಆ್ಯಂಡ್ ಸ್ಪೇಸ್ ಮಾತ್ರ ದೊಡ್ಡದಾಗಿ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಬಟ್ ಅಲ್ಲಿ ನೆಸೆಸಿಟಿಗೆ ಏನು ಬೇಕು, ಎಷ್ಟು ಬೇಕಲ್ಲ ಅಷ್ಟಿರೋದಿಲ್ಲ. ನೀವೇ ನೋಡಿದ್ದೀರಾ ನಮ್ಮ ಮನೆ ಅಡುಗೆ ಮನೆ ಎಷ್ಟು ದೊಡ್ಡದಿದೆ, ದೇವ್ರ ಮನೆ ಎಷ್ಟು ದೊಡ್ಡದಿದೆ, ಮತ್ತು ಮನೆನೋ ಎಷ್ಟೊಂದು ದೊಡ್ಡದು ಅನಿಸುತ್ತೆ. ಅಷ್ಟು ಉದ್ದಕ್ಕೆ ಅಷ್ಟು ಅಗಲಿಗೆಲ್ಲ ಇದೆ. ಆದರೂ ಸಹ ಯಾವುದೂ ಪ್ರಾಪರಾಗಿಲ್ಲ. ಹೇಳ್ಕೊಳಕ್ಕಷ್ಟೇ ದೊಡ್ಡದು, ನೋಡಿದ್ರೆ ಏನೂ ಇಲ್ಲ ಅಂತಾರಲ್ಲ ಹಂಗೆ. ಹೋಗಲಿ ಬಿಡಿ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋಣ ಅಂದರೆ ನೋಡಿ ಈ ರೀತಿ ಪಾಪ ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಮಾಡಿಕೊಂಡು ಜೀವನ ಮಾಡಬೇಕಾಗತ್ತೆ. ಏನೋ ಒಂದು ಬಿಡಿ ಗೈಸ್. ಅಂತೂ ಇಂತೂ ನಿಮ್ಮ ಜೊತೆ ಮಾತಾಡಿಕೊಂಡು ನೋಡಿ ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಿ ಆಯಿತು. ಬನ್ನಿ ಇವಾಗ ಭಕ್ತಿಯಿಂದ ಪೂಜೆ ಮಾಡೋಣ. ಫಸ್ಟು ಆ್ಯಕ್ಚುಲಿ ಲಕ್ಷ್ಮಿ ಹತ್ರ ದೀಪ ಹಚ್ತೀನಿ. ಬಿಕಾಸ್ ನಮ್ಮನೆಗೆ ಫಸ್ಟ್ ಬಂದಿರೋದೇ ಲಕ್ಷ್ಮಿ ಅಲ್ಲ. ಸೊ ಲಕ್ಷ್ಮಿಗೆ ಫಸ್ಟ್ ಪ್ರಿಫ್ರೆನ್ಸ್, ಆಮೇಲೆ ಮಿಕ್ಕದವರು. ಸೊ ಇಲ್ಲಿ ಹಚ್ಚಿ ಆಯಿತು ಅಲ್ಲ. ಬನ್ನಿ ಈಗ ರಾಯರ ಹತ್ರ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ನಾವು ಪೂಜೆನ ಮಾಡೋಣ. ಮನಸ್ಸಲ್ಲಿ ಏನೇನಿರುತ್ತಲ್ಲ ಎಲ್ಲ ಕೇಳ್ಕೊಳ್ಳೋಣ. ಆ್ಯಂಡ್ 3 ಅವರ್ ನಿನ್ನೆ ಹೇಳಿದ್ದೆ ಅಲ್ಲ ನಿಮಗೆ, ನಂದು ಒಂದು ಪೇಪರ್ ಮಿಸ್ ಆದಂಗೆ ಫೀಲ್ ಆಯಿತು. ಎಷ್ಟು ಹುಡ್ಕಿದ್ರೂ ಸಿಗಲಿಲ್ಲ. ಬಟ್ ಆಮೇಲೆ ರಾಯರನ್ನು ನೆನಪಿಸ್ಕೊಂಡು ರಾಯರೇ ಪ್ಲೀಸ್ ಅಂತ ಕೇಳ್ಕೊಂಡಾಗ ಹೋಗಿ ನೋಡಿದ್ರೆ ಅದು ಅಲ್ಲೇ ಇತ್ತು. ಸೊ ಇದು ನನಗೆ ಏನು ಅನ್ಬೇಕು ಅಂತಲೇ ಗೊತ್ತಾಗಲ್ಲ. ನನಗೆ ಮಂಪ್ರು ಇದೆಯಾ ಅಥವಾ ನನಗೇ ಲೈಕ್ ಏನದು ಕಾಲ್ ಟೆಂಪ್ರವರಿ ಮೆಮ್ರಿ ಇದೆಯಾ? ಸೊ ಏನಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್. ಒಟ್ಟು ನನಗೆ ಇಷ್ಟ ಆಯ್ತಲ್ಲ. ಸೊ ಅದಕ್ಕೇ ಇವತ್ತು ಭಕ್ತಿಯಿಂದ ರಾಯರನ್ನ ಪ್ರೇ ಮಾಡೋಣ. ಆ್ಯಕ್ಚುಲಿ ಮಂತ್ರಾಲಯ ಹೋಗಬೇಕು ಅಂತ ಫೀಲ್ ಇದೆ. ಗೊತ್ತಿಲ್ಲ ಗೈಸ್ ಯಾವಾಗ ಹೋಗ್ತೀನಿ ಅಂತ. ನಾನು ಹೋಗಬೇಕು, ಆದರೆ ಇವ್ರನ್ನೆಲ್ಲ ಹೇಳಿ ಕೇಳಿ ನಾನು ಹೋಗೋ ಅಷ್ಟರಲ್ಲಿ ಆಗತ್ತೆ. ನನಗೆ ಯಾರನ್ನ ಹೇಳಬಾರ್ದು, ಯಾರನ್ನ ಕೇಳಬಾರ್ದು. ನಾವು ಹೋಗಬೇಕು ಅನ್ನಿಸ್ದಾಗ ಹೋಗ್ಬಿಡ್ಬೇಕು. ಆ ರೀತಿ ಫ್ರೀಡಮ್ ಇರಬೇಕು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋಣ ಹೇಗಾಗತ್ತೆ ಅನ್ನೋದು ಗೊತ್ತಿಲ್ಲ. ವಿಲ್ ಸಿ ಅಲ್ಲ. ಎಲ್ಲದಕ್ಕೂ ಕಾಲ ಬರಬೇಕು, ವೆಯ್ಟ್ ಮಾಡೋಣ. ನೆನ್ನೆ ಸಂಜೆನೇ ಹೂವು ತೊಗೊಬಂದಿದ್ದನ್ನ ಮರ್ತೇ ಬಿಟ್ಟೆ ಗಾಡಿಯಿಂದ ತೊಗೊಂಡು ಬರೋದು. ಆ್ಯಂಡ್ 3 ಅವರ್ ನಾನ್ ವೆಜ್ ತಿಂದಿದ್ವು ಅಲ್ಲ, ಸೊ ಹಾಗಾಗಿ ಅಲ್ಲೇ ಇದ್ಕೊಳ್ಳಿ ಅಂದ್ಕೊಂಡು ಸುಮ್ಮನಾದೆ.
ನಿನ್ನೆ ನಾನು ಅದೇ ರೋಸು ಮತ್ತು ಸೇವಂತಿಗೆ ಹೂವು ತೊಗೊಬಂದೆ. ರೋಸ್ ಏನಿಲ್ಲ, ಎರಡೇ ಎರಡು ರಾಯರಿಗೆ ಅಂತ ಎತ್ತಾಕೊಬಂದೆ. ಆ್ಯಂಡ್ 2 ಮಾರು ಸೇವಂತಿಗೆ ತೊಗೊಂಡೆ. ಸೊ ನೋಡಿ ಚಂದ ಮಡ್ಸಿದ್ದೀನಿ ಹೂವು, ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಈಗ ಪುಟ್ಟು ರಾಯರಿಗೆ ಅಲಂಕಾರ ಮಾಡೋದೇ ಒಂಥರ ಕ್ಯೂಟ್ ಫೀಲ್ ಆಗುತ್ತೆ. ಸೊ ಒಂಥರ ಬ್ರೈಟ್ ಲುಕ್ ಅನಿಸುತ್ತೆ, ಏನೋ ಒಂಥರ ತುಂಬ ಪ್ರಕಾಶಮಾನವಾಗಿರೋ ಥರ ಕಾಣುತ್ತೆ ಗೈಸ್ ನಮ್ಮನೆ ರಾಯರು. ನಮ್ಮ ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ ಗಾಯ್ಸ್. ತುಂಬ ಜನ ಕೇಳಿದ್ದೀರಾ, ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಕೆಲವ್ರಿಗೆ ಕೆಲಸ ಆಗಲಿ ಅಂತ ಕೇಳ್ಕೊಳ್ಳಿ ಅಕ್ಕ, ಕೆಲವರಿಗೆ ಮದುವೆ ಆಗಲಿ ಅಂತ ಕೇಳ್ಕೊಳ್ಳಿ ಅಕ್ಕ ಅಂತೆಲ್ಲ ಕೇಳ್ತಾ ಇರ್ತೀರ. ಸೊ ಎಲ್ಲರ ಆಸೆನೂ ನೆರವೇರಲಿ, ಎಲ್ರಿಗೂ ಒಳ್ಳೆ ಲೈಫ್ ಸಿಗಲಿ, ಎಲ್ಲರೂ ಚೆಂದ ಇರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸೊ ಎಲ್ರಿಗೂ ರಾಯರು ಒಂದಲ್ಲ ಒಂದು ರೀತಿಯಲ್ಲಿ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ತಲೆ ಕೆಡಿಸ್ಕೋಬೇಡಿ, ರಾಯರಿದ್ದಾರೆ. ಎಸ್ ಗಾಯ್ಸ್, ಬನ್ನಿ ಈಗ ಅಡುಗೆ ಮನೆಗೆ ಹೋಗೋಣ. ಏನು ತಿಂಡಿ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ಗೈಸ್. ಯಾಕೆ ಹೇಳಿ, ನೆನ್ನೆ ಮೊನ್ನೆ ಎಲ್ಲ ಈ ದೋಸೆ ರೊಟ್ಟಿ ಎಲ್ಲ ಚೆನ್ನಾಗಿ ತಿಂದಿದ್ದಾರಲ್ಲ. ಸೊ ಇನ್ನು ಮಿಕ್ಕಿರೋದೇನು ಹೇಳಿ, ಚಪಾತಿ. ಸೊ ಅದನ್ನೇ ಮಾಡಬೇಕು. ಅದಕ್ಕೇ ಚಪಾತಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ನೀರು ಬೆಚ್ಚಗಾಗಲಿ ಅಂದ್ಬಿಟ್ಟು ಬಾಣಲಿಲಿಟ್ಟೆ. ನಾನು ಆಲ್ಮೋಸ್ಟ್ ನೀವು ನೋಡಿರ್ತೀರ, ಚಪಾತಿ ಮತ್ತು ಎಂಥ ರೊಟ್ಟಿ ಮಾಡಿದ್ರೆ ನಾನು ಇದರಲ್ಲೇ ಕಲಿಸೋದು ಗೈಸ್. ನನಗಿದು ಕಂಫರ್ಟಬಲ್, ಸ್ವಲ್ಪ ಅಗಲ ಇದೆ ನೋಡಿ ಮೂತಿ, ಹಾಗಾಗಿ ಚೆನ್ನಾಗಿರುತ್ತೆ ಕಲಿಸೋಕ್ಕೆ. ಆ್ಯಂಡ್ ಏನಾದ್ರು ಒಗ್ಗರಣೆ ಐಟಮ್ಮು ಗೊಜ್ಜುಗಳು ಮಾಡಬೇಕು ಅಂದರೂ ನಾನು ಇದೇ ಬಾಣಲಿ ಯೂಸ್ ಮಾಡ್ತೀನಿ. ಇದೊಂಥರ ನನಗೆ ಫೇವ್ರೆಟ್ ಬಾಣಲಿ ಥರ ಗೈಸ್. ನೋಡಿ ಚಪಾತಿಗೆ ಗಂಜಿ ಮಾಡಿಕೊಂಡೆ. ಸೊ ಜೊತೆಲೇ ಸಾರು ಮಾಡಿಬಿಡೋಣ ಅಂತ ಸಾರಿ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ. ಇವತ್ತು ಚಿಂಟಿಗೆ ಬಸಾರು ಮಾಡೋಣ ಅಂತ ಇದ್ದೀನಿ. ಅದಕ್ಕೋಸ್ಕರ ಏನದು ಬೇಳೆ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಸೊ ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಫಸ್ಟು. ಬಿಕಾಸ್ ನಾನು ಮಾಡ್ತೀನಿ ಅಂದ ತಕ್ಷಣ ಮಾಡೋಕ್ಕಾಗಲ್ಲ, ಏಕೆಂದರೆ ಇದು ಕೂಕ್ಕೊಂಡು ಇದೆಲ್ಲ ಆರ್ಕೋಬೇಕು ಅಲ್ಲ ಗೈಸ್. ಸೊ ಟೈಮ್ ಹಿಡಿಯುತ್ತೆ, ಅದಕ್ಕೇ ಅದನ್ನು ಕೂಗಿಸ್ಕೊಂಡ್ಬಿಟ್ಟೆ. ಇವಾಗ ನೋಡಿ ಬಿಸಿನೀರು ಕುಡಿತಾ ಇದ್ದೀನಿ. ಗ್ಯಾಪ್ ಸಿಕ್ತಾಗಲೇ ನಾನು ನನಗೆ ಅಂತ ಏನಾದರೂ ಮಾಡ್ಕೊಳ್ಳೋದು, ನನಗೆ ಅಂತ ಏನಾದರೂ ಕುಡಿಯೋದು. ಸೊ ಈಗ ಕುಕ್ಕರಲ್ಲಿ ಅದು ವಿಸಲ್ ಆಗಬೇಕಾ, ಸೊ ಅದ್ರ ಮುಂದೆ ಯಾರು ಕಾಯ್ಕೊಂಡು ಕುತ್ಕೋತಾರೆ ಅಂದ್ಬಿಟ್ಟು ನೀರು ಕುಡಿದ್ಬಿಡೋಣ ಅಷ್ಟರಲ್ಲಿ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ನೋಡಿ ಗೈಸ್, ಹೊರಗಡೆ ಬಂದ ತಕ್ಷಣ ನಮ್ಮ ಕೋಳಿ ನಿಂತಿದೆ. ಅವ್ವ, ಆ ಹಸಿರು ಬ್ಯಾಕ್ಗ್ರೌಂಡ್ಗೆ ಬಿಳಿ ಕೋಳಿ ಎಷ್ಟು ಚಂದ ಕಾಣ್ತಿದೆ ಅಲ್ಲ. ಹೌದಂತೆ ಸಿ. ಬನ್ನಿ ಬಟ್ಟೆ ನೆನೆ ಹಾಕ್ಬಿಟ್ಟು ನಾವು ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಣ. ಚಪಾತಿಗೆ ಹಿಟ್ಟು ರೆಡಿ ಮಾಡಿದ್ದೀನಿ ಅಲ್ಲ. ಸೊ ಏನು ಮಾಡೋಣ, ಚಪಾತಿಗೆ ನೆಂಚೋಕ್ಕೆ ಕ್ಯಾರೆಟ್ ಪಲ್ಯ ಮಾಡೋಣ. ಸೊ ಕರ್ಬೇವಿನ ಸೊಪ್ಪು ತೊಗೊಂಡು ಹೋಗೋಣ ಬನ್ನಿ. ಕ್ಯಾರೆಟ್ ಪಲ್ಯಕ್ಕೂ ಬೇಕು, ಮತ್ತು ನಮ್ಮ ಚಿಂಟುದು ಫೇವ್ರೆಟ್ ಉಪ್ಸಾರು ಬಸ್ಸಾರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಬೇಕು, ಎರಡಕ್ಕೂ ಸೇರಿಸಿ ತೊಗೊಂಡು ಹೋಗೋಣ. ಆ್ಯಕ್ಚುಲಿ ಇಲ್ಲಿ ಬಂದು ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಕ್ಕೆ ನನಗೆ ಭಯ ಆಗುತ್ತೆ. ಬಿಕಾಸ್ ಇಲ್ಲೆಲ್ಲ ಇಷ್ಟೊಂದು ಹಾಕಿದ್ದಾರೆ ಅಲ್ಲ ಗೈಸ್. ಸೊ ಅಲ್ಲೆಲ್ಲಾದರೂ ಹಾವಿಗೆ ಬಿದ್ದುಬಿಡುತ್ತೆ ಅಂತ ಭಯ. ಆ್ಯಂಡ್ ಇವನ್ ನನಗೆ ಬಟ್ಟೆ ಒಣಾಕಬೇಕಾದ್ರೂ ಅಷ್ಟೇ, ಅಲ್ಲಿ ನಾನು ಫಸ್ಟು ಸೌಂಡ್ ಮಾಡ್ತೀನಿ, 2 ಸಲ ಕಾಲು ನಿಂಗೆ ಪಟ ಪಟ ಅಂತ ಬಡಿತೀನಿ, ಆಮೇಲೆ ನಾನು ಅಲ್ಲಿ ಬಟ್ಟೆ ಒಣಾಕೋದು. ಸೊ ಈ ರೀತಿ ಎಲ್ಲ ಆಗುತ್ತೆ ಗೈಸ್. ಇದನ್ನೆಲ್ಲ ಮೀರಿ ಲೈಫ್ ಲೀಡ್ ಮಾಡಬೇಕಾಗತ್ತೆ. ಇಟ್ಕೊಂಡೆ ಗೈಸ್. ಬಟ್ಟೆ ಒಂದು ನೆನೆ ಹಾಕ್ಬಿಡೋಣ ಗೈಸ್. ಗೈಸ್ ಕರ್ಬೇವಿನ ಸೊಪ್ಪು ತೊಳ್ಕೊಂಡಾಯಿತು. ಇವಾಗ ತಿಂಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಜನ ಯಂಗ್ಸ್ಟರ್ಸ್ ಇದ್ದೀರಾ. ಸೊ ಬನ್ನಿ ಈಗ ಸಿಂಪಲಾಗಿ ಕ್ಯಾರೆಟ್ ಪಲ್ಯ ಮಾಡೋದನ್ನು ನೋಡ್ಕೊಳ್ಳೋಣ. ಏನಿಲ್ಲ ಗೈಸ್, ಕ್ಯಾರೆಟ್ ತುರ್ಕೊಳ್ಳಿ 2, 1 ಈರುಳ್ಳಿ ಮತ್ತು 4 ಮೆಣಸಿನ್ಕಾಯಿ, 1-2 ಎಸ್ಲು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇದಕ್ಕೆ ಸ್ವಲ್ಪ ಏನದು ಉಪ್ಪು ಆ್ಯಂಡ್ ಸ್ವಲ್ಪ
ಎಣ್ಣೆ, ಸಾಸಿವೆ ಇಷ್ಟಿದ್ರೆ ಮುಗೀತು, ಕ್ಯಾರೆಟ್ ಪಲ್ಯ ರೆಡಿ. ಫಸ್ಟು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಆಮೇಲೆ ಜಸ್ಟ್ ಸ್ವಲ್ಪ ಗ್ಯಾಪಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸೊ ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ಆಯಿತಾ. ಆಮೇಲೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಆದಮೇಲೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಸೊ ಇದಾಗಿ ಸ್ವಲ್ಪ ಬಾಡಿದ್ಮೇಲೆ ನಾವು ತುರಿದಿರೋ ಕ್ಯಾರೆಟ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಬೇಕು, ಅದು ಕುಕ್ ಆಗಬೇಕು ಅಷ್ಟೇ. ಕ್ಯಾರೆಟ್ ಪಲ್ಯ ಇಸ್ ರೆಡಿ ಟು ಈಟ್ ನಾವು. ಇಷ್ಟೇ ಗೈಸ್. ಚಪಾತಿ ಹಿಟ್ಟು ಸಹ ರೆಡಿ ಮಾಡಿ ಇಟ್ಬಿಟ್ಟೆ. ಇವಾಗ ಸ್ವಲ್ಪ ನಾವೆಂತ ಮಾಡೋಣ ಗೊತ್ತಾ, ಕಾಫಿ ಕುಡಿಯೋಣ ನೆಮ್ಮದಿಯಾಗಿ ಕೂತ್ಕೊಂಡು. ಬೇಗ ಬೇಗ ಕಾಫಿ ಕುಡಿದ್ಬಿಟ್ಟು ನಾವು ಹೋಗಿ ನಮ್ಮ ಚಿಂಟುನ ಎದ್ದೊಳ್ಸೋಣ ಗೈಸ್. ಅವನದು ಸ್ವಲ್ಪ ಏನೋ ಬರ್ಕೊಳ್ಳೋದೆಲ್ಲ ಇದೆ ಅಂತ ಇರ್ತಾನೆ ಯಾವಾಗ್ಲೂ. ಇತ್ತೀಚೆಗಂತೂ ಪಾಪ ಅವನಿಗೆ ಟ್ಯೂಷನ್ ಸೇರ್ಕೊಂಡಿದ್ದಾನೆ ಅಲ್ಲ, ಟೈಮು ಅಡ್ಜಸ್ಟ್ ಮಾಡೋದು ತುಂಬ ಕಷ್ಟ ಆಗತ್ತೆ. ಹಂಗಾಗಿ ಅವನಿಗೆ ಸ್ವಲ್ಪ ಏನದು ಕೆಲಸ ಜಾಸ್ತಿ ಫೀಲ್ ಆಗ್ತಾ ಇದೆ. ಸರಿಯಾದ ಟೈಮಿಗೆಲ್ಲ ಮುಗ್ಸೋಕ್ಕಾಗ್ತಾಯಿಲ್ಲ. ಬೆಳಗ್ಗೆ ಹೊತ್ತೂ ಪಾಪ ಕಷ್ಟಪಡ್ತಾನೆ. ಏನು ಮಾಡೋದು, ಅಭ್ಯಾಸ ಆಗಬೇಕು. ಮುಂದಿನ ವರ್ಷ 10ನೇ ಕ್ಲಾಸ್ ಅಲ್ವಾ ಗೈಸ್, ಅದಕ್ಕೇ ಈಗಲಿಂದನೇ ಪ್ರಿಪ್ರೇಷನ್ಸ್ ಆಗ್ತಾನೆ ಗೈಸ್, ಹಾಗೇನಿಲ್ಲ. ನಮ್ಮ ಹುಡುಗ ತುಂಬ ಚೆನ್ನಾಗಿ ಓದ್ತಾನೆ ಗೈಸ್. ಕಾಫಿ ಕುಡಿದ್ಬಿಟ್ಟು ಚಿಂಟುಗೆ ನೀರು ತೊಗೊಂಡೋಗೋಣ ಅಂತಿದ್ದೆ, ಅವನೇ ಬಂದ್ಬಿಟ್ಟಿದ್ದಾನೆ. ಕೊಡೋಣ ಬನ್ನಿ. ಗೈಸ್ ಹೀಗೆಲ್ಲದು ಆಯಿತು. ಚಪಾತಿ ಹೊತ್ತೋಣ. ಚಪಾತಿ ಒತ್ತಿ ಗೂಡೋಣ. ಬನ್ನಿ. ಚಿಂಟು ಸಹ ಬಂದಿದ್ದಾನೆ, ಬನ್ನಿ ಚಿಂಟುಗೆ ತಿಂಡಿ ತಿನ್ಸೋಣ. ಚಿಂಟು ನೀರು ತಗೊಂಡೆ ಅಲ್ಲ ಗೈಸ್. ಟೀ ಇಟ್ಕೊಂಡಿದ್ದೀನಿ. ಟೀ ಕುಡಿದ್ಬಿಟ್ಟು ಚಿಂಟು ಬಿಟ್ಟು ಬರೋಣ. ಬಾಯ್. ಸಂಜೆ ಬೇಗ, ಮಧ್ಯಾಹ್ನ ಬೇಗ ಅಂತ ಗೈಸ್. ಬಟ್ಟೆ ಒಗ್ಯೋಣ ಅಂತ ಬಂದೆ, ಆಮೇಲೆ ಮಾಡ್ತೀನಿ ಸಾರು. ಸ್ವಲ್ಪ ಮಳೆನೂ ಇಲ್ಲ, ಹಾಗಾಗಿ ಸ್ವಲ್ಪ ಬೇಗ ಬಟ್ಟೆ ಒಗೆದ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ನಿಮಗೆ ಗೊತ್ತು, ಸಾಂಬಾರಿಗೆಲ್ಲ ಪ್ರಿಪ್ರೇಷನ್ಸ್ ಮಾಡಿದ್ದೀನಿ. ಅದಿನ್ನೂ ರುಬ್ಬಬೇಕು ಮತ್ತು ಒಗ್ಗರಣೆ ಹಾಕಬೇಕು. ಸೊ ಅದನ್ನು ಹಾಕೋಣ. ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ಸಾಕು. ಸೊ ನಾವು ಬೇಗ ಬಟ್ಟೆ ಹೊಕ್ಕೊಂಬಿಡೋಣ. ಏನು ಗೊತ್ತಾ, ಇನ್ನೊಂದು ವಿಷಯ, ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ. ನಾನು ಡಿಸೈಡ್ ಮಾಡಾಗಿದೆ, ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಬೇಗ ಕೆಲಸ ಮಾಡ್ಕೋಬೇಕು. ಅದಕ್ಕೆ ಬೇಗ ಬಟ್ಟೆ ಒಗೆದ್ಬಿಡೋಣ, ಆಮೇಲೆ ಸಾರು ಮಾಡೋಣ. ಯಾಕೆ ಹೋಗ್ತಾ ಇದ್ದೀನಿ, ಏನಕ್ಕೆ, ಮತ್ತೆ ಈಗ ಯಾಕೆ ಹೋಗ್ತಾ ಇದ್ದೀರಿ, ಏನು ಇಷ್ಟೊಂದು ಸಲ ಹೋಗ್ತಾ ಇದ್ದೀರಾ ಅಂತ ಕೇಳಬೇಡಿ. ರೀಸನ್ ಇದೆ, ನಾಳೆ ಹೇಳ್ತೀನಿ. ಗೈಸ್ ಬಟ್ಟೆ ಒಗ್ದಾಯ್ತು. ಎಷ್ಟೊಂದು ಬಟ್ಟೆ ಒಗ್ದೆ ಗೊತ್ತಾ, ನೋಡಿ ಇಲ್ಲಿಂದ ಹಿಡ್ದು ನೋಡಿ ಹಿಂಗೆ ಟ್ರೈನ್ ಹೋದಂಗೆ ಹೋಗ್ತಾ ಇದೆ ನೋಡಿ. ಸುತ್ತ ಎಷ್ಟು ಬಟ್ಟೆ ಹೋಗಿದೆ. ಇನ್ನೂ ಇದೆ. ಚಿಂಟು ಅವ್ರ ಪಪ್ಪ ಸ್ನಾನ ಮಾಡಿರೋದು, ಮತ್ತು ಚಿಂಟು ಸಂಜೆ ಬರ್ತಾನಲ್ಲ ಅದು ಉಳ್ಕೊಳ್ಳುತ್ತೆ. ಮೇ ಬಿ ನಾನು ಆ್ಯಕ್ಚುಲಿ ಇದು ಫುಲ್ ಸ್ವೆಟ್ ಆದರೆ ಇದು ಒಂದು ಬಟ್ಟೆ ವಾಶ್ ಮಾಡಬೇಕಾಗತ್ತೆ, ಇನ್ನೊಂದು ರೌಂಡ್ ವಾಶ್ ಮಾಡಬೇಕು. ಸೊ ಸದ್ಯಕ್ಕೆ ಇದ್ದಿದ್ದ ಬಟ್ಟೆಗಳನ್ನ ವಾಶ್ ಮಾಡಿ ಆಯಿತು. ಬನ್ನಿ ಇವಾಗ ಹೋಗಿ ಅನ್ನ ಮತ್ತು ಸಾರು ಮಾಡೋಣ. ನಮ್ಮ ಚಿಂಟುಗೆ ಫೇವ್ರೆಟ್ ಸಾರನ್ನ ಮಾಡಿಟ್ಟು ಹೋಗೋಣ. ಅಂದ್ಬಿಟ್ಟು ನಾನು ಬರ್ದನೇ ಟೈಮಿಗೆಲ್ಲ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ 1-2-3 ದಿನ ನಾನು ಚೆಂದಾಗಿ ಊಟ ಮಾಡ್ತೀನಿ.
ಮಳೆ ಬಂದರೆ ಕಷ್ಟ ಅಂದ್ಬಿಟ್ಟು ಎಂತ ಮಾಡಿದೆ, ಫಸ್ಟ್ ಇಲ್ಲಿ ಇರೋ ಡ್ರೈ ಬಟ್ಟೆ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಆ ಬಟ್ಟೆ ಹಾಕೋಣ ಅಂದ್ಬಿಟ್ಟು ಅಲ್ಲಿ ಬಂದು ಎಲ್ಲ ತೊಗೊಂಡು ಹೋದೆ. ಹಾಗೆ ಚಿಂಟೋರ ಅಜ್ಜಿ ಅಲ್ಲಿ ವುಡನ್ ವರ್ಕ್ ಮಾಡ್ತಿದ್ರಲ್ಲ, ಅವರಿಗೆ ಅವಲಕ್ಕಿ ಮಾಡಿದರು. ನಿನಗೂ ಬೇಕಾ ಅಂತ ಕೇಳಿದ್ರು. ಹಾಂ ಕೊಡಿ ಅಂದೆ. ಸೊ ತೊಗೊಂಡು ತಿಂತಾ ಇದ್ದೀನಿ. ನನಗೆ ಅವಲಕ್ಕಿ ಇಷ್ಟ ಆಗುತ್ತೆ ಗೈಸ್, ಚಂದ ಒನ್ಸ್ ಇನ್ ಎ ವೈಲ್ ತಿನ್ನೋಕ್ಕೆ, ಆಯಿತಾ. ಅದು ಚಿಂಟೋರ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ಚಿಂಟು ಪಪ್ಪಗೆ ಮಾಡಿಕೊಡ್ಬೇಕಾದ್ರಂತೂ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಸೊ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಬಟ್ ಅವ್ರು ಪಪ್ಪಂಗೆ ಮಾಡ್ಬೇಕಾದ್ರೆ ಇನ್ನು ಸ್ವಲ್ಪ ಚೆಂದಾಗಿ ಮಾಡ್ತಾರೆ ಅಷ್ಟೇ. ಸೊ ನಾನು ಇದನ್ನು ತಿಂದ್ಬಿಟ್ಟು ಎಂಥ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಚಿಂಟು ಅವ್ರ ಅಜ್ಜಿ ಇವತ್ತು ಟೊಮೊಟೊ ಸಾರು ಮಾಡ್ತಾಯಿದ್ದಾರೆ. ಅಲ್ಲಿ ವರ್ಕರ್ಸ್ಗೆಲ್ಲ ಬೇಕಲ್ಲ, ಹಾಗಾಗಿ ನಾನು ಚಿಂಟುಗೆ ಹಸಿರು ಸಾರು ಮಾಡ್ತಾಯಿದ್ದೀನಿ. ಒಂದು ಕಡೆ ಕೆಂಪು ಸಾರು, ಇನ್ನೊಂದು ಕಡೆ ಹಸಿರು ಸಾರು. ಸೊ ಅದನ್ನು ಒಗ್ಗರಣೆ ಮಾಡಿಟ್ಬಿಟ್ಟು ನಾನಿಲ್ಲಿ ಕಾಫಿ ಕುಡಿತಾ ಇದ್ದೀನಿ ಗಾಯ್ಸ್. ಬಸ್ಸಾರು ಮಾಡೋದು ಈಸಿ. ನಿಮಗೆ ನೋಡ್ಕೊಂಡಿಲ್ಲ ಅನಿಸುತ್ತೆ ಇವತ್ತು. ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ, ಯಾರಿಗಾದ್ರು ಬೇಕು ಅಂದರೆ ಇನ್ನೊಂದು ದಿನ ಫುಲ್ ಕ್ಯಾಪ್ಚರ್ ಮಾಡಿ ಹಾಕ್ಕೊಡ್ತೀನಿ, ಆಯಿತಾ. ಗೈಸ್, ಸಾರು ಮಾಡೋಕ್ಕೆ ಇಟ್ಬಿಟ್ಟು ಬಂದೆ. ರೂಮೆಲ್ಲ ಮೆಸ್ಸಿ ಆಗಿದೆ. ಸೊ ಇದನ್ನು ಕ್ಲೀನ್ ಮಾಡಬೇಕು ಈಗ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ಲ, ಹೋಗೋ ದಿನ ಅಂತೂ ಮುಗಿಯೋದೇ ಇಲ್ಲ. ಇನ್ನು ವ್ಲಾಗೇ ಎಡಿಟ್ ಮಾಡಿಲ್ಲ. ಟೈಮ್ ಎಷ್ಟು ಗೊತ್ತಾ? 11:15. ಇವತ್ತು ಲೇಟ್ ಆಗುತ್ತೆ, ಏನು ಮಾಡೋ ಹಾಗಿಲ್ಲ. ಸೊ ಎಡಿಟ್ ಮಾಡ್ತೀನಿ ಇನ್ನು ಸ್ವಲ್ಪ ಹೊತ್ತು ಕುತ್ಕೊಂಡು. ಮೇಲೆಂತ ಮಾಡ್ತಾ ಇದೆ? ಇಳಿ ಇಳಿ, ಎಲ್ಲೆಲ್ಲಿಂದ ಹೋಗ್ತೀರಪ್ಪ? ನೋಡಿದ್ರೆ ಯಾವಾಗೂ ಇಲ್ಲೇ ಇರುತ್ತೆ. ಹೋಗು, ಗೋ 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 ಗೋ. ಏನ್ ಜಂಪ್ ಹೊಡಿತೀಯ? ನೋಡಿದ್ರೆ ತುಂಬ ಮುಗಿತೀಯ. ಹಾ ಏನು? ಗೈಸ್, ಚಿಂಟು ಪಪ್ಪದು ಬಟ್ಟೆ ನೀನು ಹಾಕ್ತಿದ್ದೆ, ಆಮೇಲೆ ವಾಶ್ ಮಾಡೋಣ. ಮಳೆ ಏನು ಬರೋ ಥರ ಇಲ್ಲ, ಆದರೂ ಬಟ್ಟೆ ಬಿಟ್ಟೋಗ್ಲಾ ಬೇಡವಾ ಅಂತ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ನೀರೆಲ್ಲ ಸೋರ್ಕೊಂಡಿರುತ್ತೆ. ಬೆಟರ್ ಮೇಲ್ ಹಾಕೋದೇ ಬೆಸ್ಟ್ ಅನ್ಸುತ್ತೆ ಅಲ್ಲ. ಹಾಕ್ಬಿಡೋಣ ಬನ್ನಿ, ಯಾಕೆ ರಿಸ್ಕ್ ತೊಗೊಳೋದು? ಎರಡೆರಡು ಕೆಲಸ ಮಾಡೋಷ್ಟು ಟೈಮ್ ಇಲ್ಲ ಇವತ್ತು ನನಗೆ. ಇರೋ ಕೆಲಸ ಬೇಗ ಮುಗಿಸ್ಕೋಬೇಕು. ಬನ್ನಿ ಹೋಗೋಣ. ಇನ್ನೇನು ಊಟ ಪ್ಯಾಕ್ ಮಾಡ್ಕೊಂಡು ನಾ ಹೊರಡಬೇಕು. ಅಷ್ಟರಲ್ಲಿ ಕೆಲಸದವ್ರು ಬಂದರು. ಸೊ ಫಸ್ಟು ರೂಮ್ನೇ ಕ್ಲೀನ್ ಮಾಡಿಸ್ಕೊಂಡ್ಬಿಡು ಅಂದರು. ಟೈಮ್ ಇರಲಿಲ್ಲ, ಅದಕ್ಕೆ ಬೇಗ ಮಾಡಿಕೊಡಿ ಅಂತ ಹೇಳಿ ಇಲ್ಲೇ ಉಳ್ಕೊಂಡೆ. ಸೊ ನಲ್ಲೋದ್ರೆ ನಮ್ಮ ಚಿಂಟುನು ಬೈತಾನೆ, ಆಮೇಲೆ ಸ್ವಲ್ಪ ಲೇಟ್ ಆದ್ರೂ. ಅದಕ್ಕೆ ಬೇಗ ಮಾಡಿಕೊಟ್ಬಿಡಿ ಅಂತ ಹೇಳಿ ನಾನು ಅಲ್ಲೇ ಬಟ್ಟೆ ಮಡಿಸ್ಬಿಡೋಣ. ಹೇಗೂ ಬಟ್ಟೆ ತಂದು ಹಾಕಿದ್ದೆ ಅಲ್ಲ ಮೇಲ್ಗಡೆಯಿಂದ, ಸೊ ಅದನ್ನು ಸ್ವಲ್ಪ ಮಡಿಸಿಟ್ಬಿಡೋಣ. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡೋವಷ್ಟು ಟೈಮ್ ಇಲ್ಲ ಗೈಸ್. ಹಾಗಾಗಿ ಎಷ್ಟಾಗುತ್ತಲ್ಲ ಅಷ್ಟು ಕೆಲಸ ಮಾಡ್ತಾನೇ ಇರ್ತೀನಿ. ಆದರೂ ಸಹ ನನಗೆ ಲಾಸ್ಟ್ ಮೊಮೆಂಟ್ ತನಕನೂ ಕೆಲಸ ಇದ್ದೇ ಇರುತ್ತೆ. ನೀವು ಎಂತ ಮಾಡಿ 5 ನಿಮಿಷ ನಾನು ರೆಸ್ಟ್ ಮಾಡೋಕ್ಕೆ ಅಂತಲೂ ಕೂತ್ಕೊಳ್ಳಲ್ಲ, ಆದರೂ ಸಹ ತುಷ್ಟು ಕೆಲಸ ಇರುತ್ತೆ. ಬಟ್ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ಏನೂ ಅಲ್ಲ ಅನಿಸುತ್ತೆ. ಬಟ್ ನನಗೆ ಅಷ್ಟು ಕೆಲಸ ಇರುತ್ತೆ, ಮಾಡ್ತಾನೇ ಇರ್ತೀನಿ. ಏನೋ ಗೊತ್ತಿಲ್ಲ ಗೈಸ್, ನನಗೆ ಮಾತ್ರ ಹಿಂಗೆ ಕೆಲಸ ಇರುತ್ತಾ, ಎಲ್ಲರಿಗೂ ಇರುತ್ತೋ ಅದು ಗೊತ್ತಿಲ್ಲ. ಬಟ್ ನನಗೆ ಮಾತ್ರ ತುಂಬ ಕೆಲಸ ಇರುತ್ತೆ. ನಿಮಗೆ ಗೊತ್ತು, ನಾನು ಮಾಡೋ ಕೆಲಸ ಅಷ್ಟೇ ಕ್ಯಾಪ್ಚರ್ ಮಾಡ್ತೀನಿ, ಬೇರೆಯವ್ರು ಮಾಡೋದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಮೋರೋವರ್ ನಾನು ಮಾಡಿಲ್ದೇ ಇರೋದನ್ನು ಮಾಡಿದ್ದೆ ಅಂತ ಸಹ ನನಗೆ ಹೇಳೋಕ್ಕೆ ಇಷ್ಟ ಆಗಲ್ಲ. ನನಗೆ ಒಂದು ಮೆಂಟ್ಯಾಲಿಟಿ ಏನಿದೆ ಅಂದರೆ, ನಾವು ಏನು ಮಾಡ್ತೀವಿ ಅದಷ್ಟೇ ನಮ್ಮದು. ನಮಗೇನು ಬೇಕಲ್ಲ ಅದಷ್ಟೇ ನಾವು ಮಾಡಬೇಕು. ತೀರಾ ಓವರಾಗಿ ಮಾಡೋಕ್ಕೋದ್ರೆ ವ್ಯಾಲ್ಯೂ ಸಿಗಲ್ಲ, ವ್ಯಾಲ್ಯೂನೂ ಇರಲ್ಲ. ಟೈಮ್ ಆಗೋಗಿದೆ, ಕೆಲಸದವ್ರು ಬಂದ್ರೆ ಸೊ ರೂಮ್ ಒರೆಸ್ಕೊಂಡೆ, ಹಾಗಾಗಿ ಲೇಟ್ ಆಯಿತು. ಬನ್ನಿ ಬೇಗ ಹೋಗೋಣ. ನನ್ನ ಮಗ ತಕದಿಮಿ ಮಾಡ್ತಾನೆ ಆಮೇಲೆ.
ಚಿಂಟುಗೆ ಊಟ ಮಾಡಿಸಿ ಸ್ಕೂಲಿಗೆ ಬಿಟ್ಟು ನಾನು ಮನೆಗೆ ಹೋಗಿ ಎಂತ ಮಾಡಿದೆ ಗೊತ್ತಾ, ಎಡಿಟ್ ಮಾಡಿ ವ್ಲಾಗ್ನ ಅಪ್ಡೇಟ್ ಮಾಡಿ ಅದನ್ನು ಯೂಟ್ಯೂಬ್ಗೆ ಹಾಕಿದೆ. ಸೊ ಈಗ ಮತ್ತೆ ಚಿಂಟುನ ಕರ್ಕೊಂಡು ಹೋಗೋಕ್ಕೆ ಬಂದೆ. ಅವ್ನು ಸ್ಕೂಲಿಂದ ಕರ್ಕೊಂಡು ಡೈರೆಕ್ಟ್ ಈಸಿ ಮಾರ್ಟಿಗೆ ಬಂದವು, ಯಾಕೆ ಅಂದರೆ ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಬೇಕಲ್ಲ, ಹಾಗಾಗಿ. ಆ್ಯಂಡ್ ಮೋರ್ ಓವರ್ ಅವನನ್ನ ನಾನು ಊರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಅವನಿಗೂ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಲಿಬೇಕು. ಆ್ಯಂಡ್ ಅವ್ರ ಅಪ್ಪಂಗೂ ಸಹ ಮಕ್ಕಳು ಬೆಳೆಸೋದು ಹೇಗೆ ಅನ್ನೋದು ಗೊತ್ತು ಮಾಡಿಸ್ಬೇಕು. ಅದಕ್ಕೋಸ್ಕರ ಈ ಸಲ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಚಿಂಟುನ ಇಲ್ಲೇ ಬಿಟ್ಟು ನಾನು ಒಬ್ಬಳೇ ಊರಿಗೆ ಹೋಗ್ತಾ ಇದ್ದೀನಿ. ಆಯ್ತು ಸಾಕು ನೋಡಿ. ಏನಕ್ಕೆ ಅವೆಲ್ಲ ಅಲರ್ಜಿ ಆಗತ್ತೆ? ತಗೋ ಬೇಗ ಬೇಗ ತಗೋ, ಟೈಮ್ ಆಯ್ತು. ಪೈನಾಪಲ್ ಲಾಸ್ಟ್ ಟೈಮ್ ಇಷ್ಟಪಡ್ಲಿಲ್ಲ ತಾನೆ? ಬೇಡಮ್ಮ. ಕ್ರಾನ್ಬೆರಿ ಇದೆ ನೋಡು. ಕ್ರಾನ್ಬೆರಿ ಬೇಡ, ಗ್ರೇಪ್ ತಗೊಳಕ್ ಇಷ್ಟ. ಅಲ್ಲೊಂದು ಇಲ್ಲ ಅಂದ್ರೆ ಇವತ್ತು ಸಂಜೆ ಬಂದ್ರಾಯ್ತು. ನಂಗೆ ಇದು ತಗೋಬೇಕು. ಯಾಕೆ ಹೇಳು, ಇದು ಒಂದು ಯಾರಂತಾರೆ, ಏನಂತಾರೆ ಅಮ್ಮ, ನಂಗೆ ಗೊತ್ತಿಲ್ಲ. ಒಂದ್ ಸಿಂಗರ್ದು ಇದು. ಏನದು? ಎಂತೆಂತದೋ ಕುಡಿಬೇಡ, ಚೆನ್ನಾಗಿರುತ್ತೆ. ಬೇಡ ಅಂತವೆಲ್ಲ. ಟಾನಿಕ್ ವಾಟರ್ ಅಂತ. ಏನಾಗಲ್ಲ. ಆಹಾ ಬೇಡ. ಏನಮ್ಮ, ಜಿಂಜರ್ ಟಾನಿಕ್ ವಾಟರ್ ತಗೋತಿಲ್ಲ. ಎಂತ ಇದೆಲ್ಲ? ಇದು ಒಂದು ಸಿಂಗರ್ ಅಮ್ಮ ಮಾಡಿರೋದು ಇದನ್ನ. ಪ್ರೈಸ್ 60 rupees. ಒಂದು ತಗೋತೀನಿ, ಟಾನಿಕ್ ವಾಟರ್ ತಗೋತೀನಿ. ಇದೆಂತ? ಜಿಂಜರ್ ಏಲ್. ಜಿಂಜರ್ ಇರ್ಲಿ ಬಿಡ, ಟಾನಿಕ್ ತರ ಇದ್ರೆ ಎಂತ ಮಾಡ್ತೀಯ? ಕುಡಿಯೋಣ, ಚೆನ್ನಾಗಿರುತ್ತೆ. ಸಾಕು, ನಿಂಗೆ ಲಂಚ ಕೊಟ್ಟಿದ್ದು. ಲಂಚ ಏನೋ ಕೊಟ್ಟಿಲ್ಲ, ಏನೋ ಏನು? ಅದಿಲ್ಲ ಅಂತಂದ್ರೆ ಜೀವನ ನಡೆಯಲ್ಲ. ಒಂದೇ ದಿನ ಬಂದ್ಬಿಡು, ಚೆನ್ನಾಗಿರುತ್ತೆ. ವಾರಕ್ಕೆ ಒಂದಿನ ಹೋಗು, ಒಂದಿನ ಹೋಗಿ ಒಂದೇ ದಿನ ಬರ್ಬೇಕು. ಬಸ್ಸತ್ತು ಆಯ್ತಾ? ನೋಡಿ ಗೈಸ್, ನನ್ನ ಮಗ ಕಾಂಪ್ರಮೈಸ್ ಆಗ್ತಾ ಇದ್ದಾನೆ. ಅಮ್ಮ ಇಷ್ಟೊಂದು ತಕ್ಕೊಡ್ತಾಳಲ್ಲ, ಸರಿ ನೀನು ಅಮ್ಮ ಒಂದಿನ ಹೋಗ್ಬಿಟ್ಟು ಇನ್ನೊಂದು ದಿನಕ್ಕೆ ಬಂದುಬಿಡು ಅಂತಾನೆ. ಜಾಸ್ತಿ ದಿನ ಇರೋಂಗಿಲ್ವಂತೆ. ತೆಗಿ ಹೋಗು. ಗೈಸ್, ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ. ಇವಾಗ ಸ್ನ್ಯಾಕ್ಸ್ ಟೈಮು. ಸ್ನ್ಯಾಕ್ಸಿಗೆ ಏನೇನು ತಂದೆ ಗೊತ್ತಾ, ಬನ್ನಿ ತೋರಿಸ್ತೇನೆ. ಆ್ಯಂಡ್ ಚಿಂಟುಗೆ ಆ್ಯಕ್ಚುಲಿ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲ, ಸೊ ಚಿಂಟುಗೆ ಲಂಚದ ಥರ ಏನೇನೋ ತೆಗೆಸ್ಕೊಂಡಿದ್ದಾನೆ. ಬ್ರೈಬಿಂಗ್. ಬನ್ನಿ ಏನೇನು ತೊಗೊಂಡಿದ್ದಾನೆ ಅಂತ ತೋರಿಸ್ತೀನಿ. ಸ್ನ್ಯಾಕ್ಸಿಗೆ ಚಕ್ಲಿ ತೊಗೊಂಡ, ಅವನಿಗಿದು ಫೇವ್ರೇಟು ಟೊಮ್ಯಾಟೊ ಚಕ್ಲಿ. ಮತ್ತು ಇವತ್ತು ಪಪ್ಸ್ ತಕ್ಕೊಟ್ಟೆ. ನಾಳೆ ನಾಡಿದ್ದೆಲ್ಲ ನೀನೇ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನು ಮಗನೇ, ಇವತ್ತು ಇದನ್ನು ತಗೋ ಹೊರಗಡೆದು ಅಂದ್ಬಿಟ್ಟು ವೆಜ್ ಪಫ್ ಗೈಸ್ ಇವತ್ತು. ಆ್ಯಂಡ್ ಬ್ರೆಡ್, ಯಾವಾಗ ಬೇಕಾದರೂ ಟೋಸ್ಟ್ ಏನಾದರೂ ಮಾಡ್ಕೊ, ಬ್ರೆಡ್ ಆಮ್ಲೆಟ್ ಅಂದ್ಬಿಟ್ಟು ಬ್ರೆಡ್ ತಗೊಳ್ತಿದ್ದೇನೆ. ಸೊ ಇದಿಷ್ಟು ಈಗ ಜಸ್ಟ್ ಸ್ನ್ಯಾಕ್ಸ್ ಥರ. ಅದು ಬಿಟ್ಟು ಏನೇನು ತೊಗೊಂಡ ಗೊತ್ತಾ, ಚಿಂಟು ಬಿಲ್ಲೆಲ್ಲಮ್ಮ ಕೊಡು. ಗೈಸ್ ನೋಡಿ, ಇಷ್ಟು ತಗೊಂಡು ಬಂದಿದ್ದೀವಿ. ಏನೇನು ಗೊತ್ತಾ, ಓರಿಯೋ ಅಂತೆ. ಓರಿಯೋ ಎಷ್ಟು, 4 ಓರಿಯೋ, ಒಂದು ಮಾಲ್ಕಿಸ್ಟ್ ಚೀಸ್, ಇನ್ನೊಂದು ಏನೋ ಸ್ಯಾಂಡ್ವಿಚ್ ಸ್ಪ್ರೆಡ್ ಅಂತೆ ಗೈಸ್, ಚಿಲ್ಲಿ ಸ್ಯಾಂಡ್ವಿಚ್, ಚೀಸ್ ಆ್ಯಂಡ್ ಚಿಲ್ಲಿ. ಸೊ ಇದು ತೊಗೊಂಡಿದ್ದಾನೆ. ಮ್ಯಾಗಿ ಮಸಾಲಾ ನೂಡಲ್, ಮ್ಯಾಗಿ ಮಸಾಲಾ ನೂಡಲ್ 20 rupees ಅಂತ ಗೈಸ್ ಇದು.
ಎಸ್, ಇದೊಂದು. ಮತ್ತೆ ನನ್ನ ಆಬ್ಸೆನ್ಸಲ್ಲಿ ಇನ್ನೇನು ಮಾಡೋದು ಗೈಸ್, ವೆರೈಟೀಸ್ ಎಲ್ಲ ಎಲ್ಲಿ ಕೊಡ್ಸೋಕ್ಕಾಗತ್ತೆ, ಮಾಡ್ಕೊಡೋಕ್ಕಾಗತ್ತೆ, ಇವನನ್ನು ಮ್ಯಾನೇಜ್ ಮಾಡೋದು ಕಷ್ಟ ಅಲ್ಲ. ಹಾಗಾಗಿ ನೂಡಲ್ಸು, ಪಾಪ್ಕಾರ್ನು ಮತ್ತು ಪಾಸ್ತಾ ಇದೆಲ್ಲ ಜಾಸ್ತಿ ತಂದಿದ್ದೀನಿ. ಮಸಾಲ ನೂಡಲ್ಸು, ಮ್ಯಾಗಿ, ಚಿಕನ್ ನೂಡಲ್ಸ್ 2. ಆಫ್ ಮಾಡ. ಇದು ಪೊಟ್ಯಾಟೋದೊಂದು, ಇದು ಓಕಿಂದು ಇನ್ಸ್ಟಾ ನೂಡಲ್ಸ್, ಮತ್ತು ಪಾಸ್ತಾ, ಏನೋ ಒಂದು ಜ್ಯೂಸ್ ತೊಗೊಂಡ, ಮತ್ತು ಮ್ಯಾಜಿಕ್ ಬಟರ್ 5. 2, 3, 5 ಬೇಡ ಅಲ್ಲೇ. ಮತ್ತು ಕೋಲ್ಡ್ ಕಾಫಿ ಮಾಡ್ಕೊಳ್ಳೋಕ್ಕೆ ಬ್ರೂ ತೊಗೊಂಡಿದ್ದಾನೆ. ಮತ್ತು ಸಿರಪ್, ಹರ್ಷೀಸ್ ಸಿರಪ್ಪು, ಮತ್ತು ಸ್ನಿಕರ್ಸು 3, ಒಂದು ಪೆನ್ನು. ಇಷ್ಟು ತಗೊಂಡಿದ್ದೀನಿ ಗೈಸ್. ನಾನು ಹೋಗಬೇಕು ಅಂದರೆ ನೋಡಿ ಇಷ್ಟು. ಅವನೊಂದು ಬಸ್ಸಲ್ಲಿ ರಜಾ ಹಾಕಿಸ್ಕೊಂಡು ಕರ್ಕೊಂಡು ಹೋಗೋದಕ್ಕಿಂತ ಇದು ಬೆಸ್ಟ್ ಅಲ್ವಾ ಗೈಸ್. ಮನೇಲಿ ಆರಾಮಾಗಿ ನೆಮ್ಮದಿಯಾಗಿ ಓದ್ಕೊಂಡು ತಿನ್ಕೊಂಡು ಇರಲಿ. ಸೊ ಈಗ ನಾವು ಸ್ನ್ಯಾಕ್ಸ್ ತಿನ್ನೋಣ. ನನಗಿನ್ನೊಂದು ಸ್ವಲ್ಪ ಕೆಲಸ ಇದೆ, ನನಗಿನ್ನೊಂದು ಸ್ವಲ್ಪ ಬಟ್ಟೆ ಇದೆ, ಅದನ್ನು ಒಗಿಬೇಕು. ನಾನೊಂದು ವೆಜ್ ಪಫ್ ತಿಂದ್ಬಿಟ್ಟು ಹೋಗ್ತೀನಿ. ನಿನ್ನೆ ಪಾಪ್ಕಾರ್ನ್ ಕೊಟ್ಟಿದ್ದೆ ಅಲ್ಲ, ಆ ತಟ್ಟೆನೇ ಅವನು ತೊಗೊಂಡು ಬಂದು ಇಟ್ಟಿಲ್ಲ. ಆ್ಯಂಡ್ ಮೋರ್ ಓವರ್ ಅಲ್ಲಿ ಅದು ಕರ್ಟನ್ ಮರೆ ಆಗಿತ್ತು. ಸೊ ಹಾಗಾಗಿ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅದು. ಈಗ ನೋಡಿದ್ರೆ ಅದು ಮತ್ತೆ ಯೂಸ್ ಮಾಡೋ ಥರ ಏನೂ ಇಲ್ಲ. ಸೊ ಹಾಗಾಗಿ ಅದನ್ನು ಅಲ್ಲೇ ಇಟ್ಟೆ, ನಾನು ಹೋಗ್ಬೇಕಾದ್ರೆ ತೊಗೊಂಡು ಹೋಗೋಣ ಅಂತ. ಸೊ ಈಗ ಒಂದು ವೆಜ್ ಪಫ್ ತಿನ್ಬಿಡೋಣ. ಬಿಸಿ ಬಿಸಿಗಿದೆ ಗೈಸ್. ಟೇಸ್ಟ್ ಹೇಗಿದೆ ಅಂತ ನೋಡಬೇಕು, ಬನ್ನಿ. ಯಾವಾಗಲೂ ದಪ್ಪು ಕೆಳಗಿಟ್ಟಿರ್ತಾರೆ. ಚಿಂಟೆ ಬೇಗ ಬೇಗ ಸ್ನಾನ ಮಾಡ್ಕೊಂಡು ತಿನ್ನಪ್ಪ. ತಾಳಪ್ಪ. ಚೆನ್ನಾಗಿದೆ. ಇದೊಂದು ಜ್ಯೂಸ್ ತೊಗೊಂಡಿದ್ದಾನೆ ಗೈಸ್, ಝೈರೋ ಅಂತೆ, 0 ಶುಗರ್, ಟಾನಿಕ್ ವಾಟರ್ ಅಂತೆ, ಸ್ಕಿನ್ನಿ ಪಾಪ್ ಅಂತೆ, 0 ಕ್ಯಾಲರೀಸ್ ಅಂತೆ. 60 ರೂಪೀಸ್ ಗೈಸ್. ನನಗಂತೂ ಗೊತ್ತಿಲ್ಲ ಹೇಗಿದೆ ಟೇಸ್ಟ್ ಅಂತ. ಇದೇನೋ ಸೆಲೆಬ್ರಿಟಿ ಡ್ರಿಂಕ್ ಅಂತೆ, ಯಾರೋ ಸಿಂಗರ್ ಬ್ರ್ಯಾಂಡ್ ಅಂತೆ ಇದು. ನೋಡೋಣ ಹೆಂಗಿದೆ ಅಂತ. ಅವನು ಓಪನ್ ಮಾಡ್ತಾನಲ್ಲ ಆವಾಗ ಟೇಸ್ಟ್ ಮಾಡ್ತೀನಿ. ಗೈಸ್, ನಮ್ಮ ಚಿಂಟು ರೆಡಿ ಆದ. ನಾನೀಗ ಹೋಗಿ ಬಟ್ಟೆ ಒಗಿತೀನಿ. ನಂದು ಸ್ನ್ಯಾಕ್ಸ್ ಎಲ್ಲ ಆಯಿತು, ಅವನು ತಿಂತಾ ಇದ್ದಾನೆ. ತಿನ್ನು ಪುಟ್ಟ, ನಾನು ಹೋಗ್ತೀನಿ. ಗೈಸ್, ಬಟ್ಟೆ ಒಗ್ದಾಯಿತು. ಎಷ್ಟು ಬಟ್ಟೆ ಒಗ್ದೆ ಗೊತ್ತಾ? ನೋಡಿ, ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಇವಾಗ ಇದನ್ನು ತೊಗೊಂಡೋಗಿ ಅಟ್ಟದ ಮೇಲ್ಗಡೆ ಹಾಕೋಣ. ಆ್ಯಂಡ್ ಚಿಂಟುನ ಟ್ಯೂಷನಿಗೆ ಕರ್ಕೊಂಡು ಹೋಗೋಣ. ಸಂಜೆ ಆಯ್ತಲ್ಲ, ಸೊ ಕೋಳಿಗಳು ನೋಡಿ ವೆಯ್ಟ್ ಮಾಡ್ತಾ ಇದ್ದಾವೆ ಗೂಡಿಗೆ ಹೋಗೋಕೆ. ನೋಡ್ಕೊಂಬಿಡಿ ಗೈಸ್, ಮತ್ತೆ ಇನ್ನೆಷ್ಟು ದಿನ ಆಗುತ್ತೋ ನೀವು ಕೋಳಿಗಳು ನೋಡ್ಕೊಳಕ್ಕೆ. ಕಣ್ತುಂಬ ನೋಡ್ಕೊಂಡ್ಬಿಡಿ ಒಂದ್ಸಲ. ಮತ್ತೆ ಯಾವಾಗ ಬರ್ತೀನಿ ಅನ್ನೋದು ನಂಗೆ ಗೊತ್ತಿಲ್ಲ. ನನ್ನ ಮಗ ಅಮ್ಮ ಮಂಡೇ ಬರಬೇಕು ಅಂತ ಇದ್ದಾನೆ. ಬಟ್ ಐ ಡೋಂಟ್ ನೋ, ಐ ಆಮ್ ನಾಟ್ ಫಿಕ್ಸ್ಡ್. ಯಾವಾಗ ಅಂತ ಡಿಸೈಡ್ ಮಾಡ್ಕೊಂಡಿಲ್ಲ. ನೋಡೋಣ, ಯಾವಾಗ ಮನಸ್ಸಾಗುತ್ತೆ ಆಗ ಬರೋಣ. ಆರಾಮಾಗಿ ಓದ್ಕೊಂಡು ಇರಲಿ ಇವನು, ಅಲ್ವಾ? ನೋಡಿ ಇದು ಹೆಂಗ್ ಸ್ಪೆಷಲ್ ಇದೆ. ಮೇ ಬಿ ಇದು ಎಲ್ಲದಕ್ಕೂ ಕಚ್ಚುತ್ತೆ ಅನ್ಸುತ್ತೆ, ಅದಕ್ಕೆ ಹಂಗೆ ಏನಾದ್ರು ಬಾಯಿಗೆ ಹಾಕಿಟ್ಟಿದಾರ ಏನಂತ ಗೊತ್ತಿಲ್ಲ. ಸಮಥಿಂಗ್ ಸ್ಪೆಷಲ್. ಏನ್ ಹಂಗ್ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ವಾಟ್ ಹ್ಯಾಪನ್ ಅನ್ನೋದು ಗೊತ್ತಿಲ್ಲ. ಟೈಮ್ ಬಂದು 6:45.
ಚಿಂಟುನ ಟ್ಯೂಷನ್ಗೆ ಬಿಟ್ಟು ಬಂದೆ. ಇನ್ನೂ ಲಗೇಜ್ ಪ್ಯಾಕ್ ಮಾಡಿಲ್ಲ. ಸೊ ಇವಾಗ ಪ್ಯಾಕ್ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಬಕೆಟಲ್ಲಿ ಸ್ವಲ್ಪ ಬಟ್ಟೆ ಇದೆ, ಅದನ್ನು ಸ್ಟ್ಯಾಂಡ್ ಮೇಲೆ ಒಣ ಹಾಕೋಣ. ಗೈಸ್, ಫೈನಲಿ ಲಗೇಜ್ ಪ್ಯಾಕ್ ಆಯಿತು. ಹೆಂಗೆಂಗೋ ಡಂಪ್ ಮಾಡಿದ್ದೀನಿ, ಸರಿ ಜೋಡಿಸ್ಕೋಬೇಕು. ನೋಡಿ 7 ಗಂಟೆ 10 ನಿಮಿಷ ಹೊರಡೋಣ ಅಲ್ಲ. ಈಗ ನಮ್ಮ ಹರ್ಷಿತಿಗೆ ಹೇಳಿದ್ದೀನಿ, ಬಾ ಹರ್ಷಿತ್ ಅಂತ. ಸೊ ಈಗ ಅಲ್ಲಿ ಚಿಂಟುನ ಕರ್ಕೊಂಡು ನಾನು ಹಾಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ. ಆಮೇಲೆ ನೀವೇ ನೋಡಿ. ಬನ್ನಿ ಹೋಗೋಣ, ಟೈಮ್ ಆಯಿತು. ಗೈಸ್ ಬಾಯ್. ಊರಿಗೆ ಹೊರಟೆ. ನೋಡಿ ಇಷ್ಟು ಲಗೇಜ್ ತೊಗೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಎಷ್ಟು ದಿನಕ್ಕೆ ಬರ್ತೀನಿ ಅಂತ. ಸೊ ತಗೊಂಡಿದ್ದೀನಿ. ವೆಲ್ಗೋ. ಶೂ ಸಹ ತಗೊಂಡು ಹೋಗ್ತಾ ಇದ್ದೀನಿ ವಾಕಿಂಗ್ ಮಾಡೋಕ್ಕೆ. ಬನ್ನಿ ಹೋಗೋಣ. ಮಂಡೆ ಬರ್ಬೇಕು. ಬಾಯ್ ಬಾಯ್. ಹಾಂ ಬೇಗ ಬಾ. ಓಕೆ ಬಾಯ್. ನನ್ನ ಮಗ ಬಾಯ್ ಮಾಡಿದ್ದನ್ನು ನೋಡೋಕ್ಕೆ ಒಂಥರ ಹಾರ್ಡ್ ಫೀಲ್ ಆಯಿತು. ಬಟ್ ಗೊತ್ತಿಲ್ಲ, ಅವ್ನು ಬಿಟ್ಟೋಗೋಕ್ಕೂ ಮನಸ್ಸಿಲ್ಲ. ಆದರೆ ಅಲ್ಲೂ ಹೋಗಲೇಬೇಕು. ಬಟ್ ಇವನನ್ನು ಕರ್ಕೊಂಡು ಹೋಗ್ಬೋದಿತ್ತು. ಆದರೂ ಸಹ ಈ ಸಲ ಬಿಟ್ಟು ಹೋಗಲೇಬೇಕಂತ ಮನಸ್ಸು ಮಾಡಿದ್ದೆ. ಯಾಕೆ ಅಂದರೆ ಅವನಿಗೂ ಅರ್ಥ ಆಗಬೇಕು, ಅವ್ರ ಅಪ್ಪಂಗೂ ಅರ್ಥ ಆಗಬೇಕು, ಆ್ಯಂಡ್ ಅವ್ರುಗಳು ಚೆನ್ನಾಗಿರಲಿ, ಅವ್ರ ಮೇಲೂ ಅವರ ಜೊತೆನೂ ಬಾಂಡಿಂಗ್ ಬರಲಿ ಅನ್ನೋ ಸಲುವಾಗಿ ನಾನಿವತ್ತು ಬಿಟ್ಟು ಬಂದಿದ್ದೀನಿ. ಎಷ್ಟು ದಿನ ನಾನೇ ಇರ್ತೀನಿ ಅಲ್ವಾ? ಯಾರಿಗೆ ಯಾವಾಗ ಏನು ಬೇಕಾದರೂ ಆಗ್ಬೋದು. ಇರೋದು ಸ್ವಲ್ಪ ದಿನ, ಸ್ವಲ್ಪನಾದರೂ ಅವ್ರ ಪಪ್ಪ ಜೊತೆ ಬಾಂಡಿಂಗ್ ಬೆಳೆಸ್ಕೊಳ್ಳಿ. ಅಟ್ಲೀಸ್ಟ್ ಅವ್ರ ಪಪ್ಪಾಗೆ ಮಗಂಗೆ ಏನು ಬೇಕು ಬೇಡ ಅನ್ನೋದು ಗೊತ್ತಾಗಲಿ ಅಂತ. ಅಟ್ಲೀಸ್ಟ್ ಅವ್ರ ಪಪ್ಪಾಗೆ ಮಗಂಗೆ ಏನು ಬೇಕು ಬೇಡ, ಮಗಂಗೆ ಏನು ಸಂತೋಷ ಸಿಗತ್ತೆ, ಮಗ ಹೇಗಿದ್ದಾನೆ, ಒಂದು ಲೈಕ್ ಹೇಗೆ ಹೋಗ್ತಾ ಇದೆ ದಿನಗಳು, ಸೊ ಅದನ್ನೆಲ್ಲ ಅವ್ನು ಕಣ್ತುಂಬ ನೋಡಿಕೊಳ್ಳಿ. ಅವನು ಮಗನ ಸಾಕಿ ಸಲುಹಿದ್ರೆ ಸ್ವಲ್ಪನಾದರೂ ಅಟ್ಯಾಚ್ಮೆಂಟ್ಸ್ ಬರುತ್ತೇನೋ ಅನ್ನೋ ದೃಷ್ಟಿನಲ್ಲಿ ಇವತ್ತು ನಾನು ನನ್ನ ಮಗನ ಇಲ್ಲೇ ಬಿಟ್ಟು ಊರಿಗೆ ಹೋಗ್ತಾ ಇದ್ದೇನೆ. ಯಾರಿಗೆ ಗೊತ್ತು, ಇದು ಏನನ್ನೋ ಪ್ರಿಡಿಕ್ಷನ್ಸ್ ಮಾಡೋಕ್ಕಾಗಲ್ಲ. ನಾನು ನನ್ನ ಮಗ ಸ್ಟ್ರಾಂಗ್ ಆಗಬೇಕು ಆ್ಯಂಡ್ ಅವರ ಅಪ್ಪನ ಜೊತೆ ಸ್ವಲ್ಪ ಬಾಂಡಿಂಗ್ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರೋದು. ಬಟ್ ಇದು ನನಗೆ ರಿವರ್ಸ್ ಸಹ ಹೊಡಿಬಹುದು, ಹೇಳೋಕ್ಕಾಗಲ್ಲ. ನಾನು ಇಷ್ಟು ಗಟ್ಟಿ ಮನ್ಸು ಮಾಡಿನೋ ಬಿಟ್ಟು ಹೋಗ್ತಾ ಇದ್ದೀನಿ, ಒಳ್ಳೇದಾಗಲಿ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಆದರೆ ಇದು ನನಗೆ ರಿವರ್ಸ್ ಸಹ ಹೊಡೆಯೋ ಚಾನ್ಸಸ್ ತುಂಬ ಇದೆ. ಬಿಕಾಸ್ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ರೆಗ್ಯುಲರಾಗಿ ಬಸ್ ಬಂದು 8:20ಕ್ಕೆ ಪಿಕಪ್ ಇರುತ್ತೆ. ಬಟ್ ಇವತ್ತಿನ ದಿನ 9:20 ಆಗೋಯ್ತು, ಏನೋ ಲೇಟ್ ಆಯಿತು ಅಂತ ನೆಪ ಹೇಳ್ತಾರೆ. ಸೊ ದಟ್ ಈಸ್ ಓಕೆ. ಅಲ್ಲಿ ಲೇಟ್ ಆಯ್ತಲ್ಲ ಅಂದ್ಕೊಂಡ್ರೆ ಇಲ್ಲಿ ಬಂದ ಮೇಲೆ ನೋಡಿ 11:16 ಆಗಿದೆ. ಈಗ ಹೊನ್ನಾವರ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಸೊ ಇಲ್ಲಿ ಗಾಡಿ ಪಂಚರೋ ಏನೋ ಆಗಿದೆ. ಸೊ ಇಲ್ಲಿ ಏನೋ ರಿಪೇರಿ ಮಾಡ್ಕೊಂಡು ಕೂತಿದ್ದಾರೆ. ಇದೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಎಷ್ಟು ಗಂಟೆ ಶಿವಮೊಗ್ಗ ರೀಚ್ ಆಗ್ತೀವಿ ಅನ್ನೋದು ಗೊತ್ತಿಲ್ಲ. ವಿಲ್ ಸಿ. ಬಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಟೈಮ್ ಇದೆ, ಲಿಮಿಟೇ ಇಲ್ದಂಗೆ ಆಗೋಯ್ತು. ಮಳೆ ನೋಡಿದ್ರೆ ಜೋರು ಸುರಿತಾ ಇದೆ. ಇವನ್ ಅಂಕೋಲಾದಲ್ಲೂ ಅಷ್ಟೇ ಗೈಸ್, ಜೋರು ಮಳೆ ಬರ್ತಾಯಿತ್ತು. ಬೆಳಗ್ಗೆಯಿಂದ ಆ್ಯಕ್ಚುಲಿ ಮಳೆನೇ ಇರಲಿಲ್ಲ, ರಾತ್ರಿ ತುಂಬ ಮಳೆ ಸುರಿದು ಬಿಡ್ತು. ಸೊ ಇವಾಗ ನೋಡೋಣ ಎಷ್ಟೊತ್ತಾಗತ್ತೆ ಅಂದರೆ, ಇಲ್ಲ ಈ ಬಸ್ ಸರಿ ಹೋಗಲ್ಲ, ಈಗ ಬೇರೆ ಬಸ್ ತರಿಸ್ತೀವಿ, ಸೊ ಆ ಬಸ್ಸಿಗೆ ಹತ್ಕೊಳ್ಳಿ ಅಂದ್ಬಿಟ್ಟು ಎಲ್ಲರನ್ನೂ ಇಳಿಸಿದ್ರು. ಸೊ ಇನ್ನೊಂದು ಬಸ್ ಬರೋ ತನಕ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡ್ತಾ ಇದ್ನ, ವೇಟಿಂಗ್ ಪೀರಿಯಡಲ್ಲಿ ಒಂದು ಜ್ಞಾನೋದಯ ಆಯಿತು. ಆ್ಯಕ್ಚುಲಿ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಎಷ್ಟು ಈಸಿಯಾಗಿ ತಲುಪಿಬಿಡ್ಬೋದು ಅಂತ ನಾವು ಅಂದ್ಕೋತೇವೆ. ಆದರೆ ಮಧ್ಯ ಏನೇನು ಅಡಚಣೆಗಳು ಬರ್ತವೆ ಅನ್ನೋದು ನಮಗೆ ಗೊತ್ತೇ ಇರೋದಿಲ್ಲ. ಆ ಮೊಮೆಂಟಲ್ಲಿ, ಆ ಸೆಕೆಂಡಲ್ಲಿ ಫೇಸ್ ಮಾಡಬೇಕಾಗತ್ತೆ ಅಲ್ವಾ ಗೈಸ್? ಜೀವನ ಅಂದ್ರೇ ಇಷ್ಟು ಗೈಸ್, ಅನ್ಪ್ರಿಡಿಕ್ಟಬಲ್. ಏನಾಗುತ್ತೆ ಅನ್ಕೋತೀವಲ್ಲ ಅದು ಆಗಲ್ಲ, ಏನಾಗಬಾರ್ದು ಅಂದ್ಕೊಂಡಿರ್ತೀವಲ್ಲ ಸಮ್ಟೈಮ್ಸ್ ಅದೇ ಜಾಸ್ತಿ ಆಗುತ್ತೆ. ಸೊ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಲೈಫ್ ಹೇಗೆ ಹೋಗುತ್ತಲ್ಲ, ಯಾವ ಡೈರೆಕ್ಷನಲ್ಲಿ ಹೋಗುತ್ತಲ್ಲ ಆ ರೀತಿ ಸುಮ್ಮನೆ ಹೋಗ್ಬಿಡ್ಬೇಕು ಗೈಸ್. ಕ್ವಶನ್ ಮಾಡಿಲ್ಲ ಅಂದರೂ ಅದೇ ಆಗೋದು. ಬಿಕಾಸ್ ಇಟ್ ಈಸ್ ಪ್ರೀ ರಿಟರ್ನ್ ಗೈಸ್. ದೇವರು ಮುಂಚೆನೆ ಬರೆದು ಬಿಟ್ಟಿರ್ತಾರೆ, ನಾವು ಮಾಡಿರೋ ಕರ್ಮಗಳನ್ನ ಇಲ್ಲಿ ಅನುಭವಿಸ್ಲೇಬೇಕು. ಅದೇ ರೀತಿನಲ್ಲಿ ಬರ್ದು ಕಳಿಸಿರ್ತಾರೆ. ಏನೋ ಎಡಿಟ್ ಮಾಡ್ಕೋತೀವಿ ಅಂದರೆ
ಪುಟ್ಟದು ಎಡಿಟ್ ಮಾಡ್ಕೋಬೋದು ಬಿಟ್ರೆ ದೊಡ್ಡ ದೊಡ್ಡದೆಲ್ಲ ಎಡಿಟ್ ಮಾಡೋಕ್ಕಾಗಲ್ಲ ಗೈಸ್, ಏನಂತೀರಾ? ಸೊ ನೋಡಿ, ಕೊನೆಗೂ ಬಸ್ ಬಂತು. ಈಗ ಆಲ್ಮೋಸ್ಟ್ ಟೈಮ್ 1 ಗಂಟೆ ರಾತ್ರಿ ಗೈಸ್, ರಾತ್ರಿ ಮಹಿಳೆಯರು, ಹುಡುಗಿಯರು ಎಲ್ಲ ಎಷ್ಟು ಆರಾಮಾಗಿ ಫ್ರೀಯಾಗಿ ಹೋಗ್ತಾ ಇದ್ದಾರೆ ನೋಡಿ. ಸೊ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಜರ್ನಿ ಅಂದ್ರೆ ಡೇ ಜರ್ನಿ ತರ ಆಗೋಗಿದೆ ಗೈಸ್. ಹೆಂಗಸರುಗಳಂತೂ ತಲೆನೇ ಕೆಡಿಸ್ಕೋತಾ ಇಲ್ಲ. ಮುಂಚೆ ಎಲ್ಲ ಇರ್ಲಿಲ್ಲ ಗೈಸ್. ನಾನು 15 ಇಯರ್ಸ್ ಇಂದ ಜರ್ನಿ ಮಾಡ್ತಾ ಇದ್ದೀನಿ. ನಾನು ಒಬ್ಬಳೇ ಇರ್ತಾ ಇದ್ದೆ ಗೊತ್ತಾ ಇಡೀ ಬಸ್ಸಿಗೆ. ಬಟ್ ಇವಾಗ ಹಾಗಲ್ಲ. ಮುಂಚೆ ಬಸ್ ಚಾರ್ಜ್ ಇತ್ತು, ಅವಾಗ್ಲೂ ಸಹ ನಾನು ಜರ್ನಿ ಮಾಡ್ತಾ ಇದ್ದೆ. ಬಟ್ ಈಗ ಬಸ್ ಚಾರ್ಜ್ ಇಲ್ಲ, ಜರ್ನಿ ಮಾಡ್ತಾ ಇದ್ದೀನಿ. ಬಟ್ ಆದ್ರೂ ನನಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. 15 ಇಯರ್ಸ್ ಇಂದ ಯಾರೂ ಇರ್ತಾ ಇರ್ಲಿಲ್ಲ ಗೈಸ್. ನಾನು ಒಬ್ಳೇ ಇರ್ತಾ ಇದ್ದೆ ಗೊತ್ತಾ. ಮ್ಯಾಕ್ಸಿಮಮ್ ಟೈಮ್ಸ್ ನಮ್ಮನೆ ಎಲ್ಲ ಎದುರುಕೊಳ್ಳೋರು. ಬಟ್ ಇವಾಗ ನೋಡಿ, ಮಹಿಳೆಯರ ರಾಜ್ಯ ಆಗೋಗಿದೆ. ಸೂಪರ್ ಅಲ್ಲ? ನೋಡಕ್ ಒಂಥರ ಚೇಂಜಸ್, ಏನೇನೆಲ್ಲ ಚೇಂಜಸ್ ಆಗ್ಬೋದು ಅನ್ನೋಕ್ಕೆ ಇದು ಒಂದು ಸಾಕ್ಷಿ. ಸೊ ನೋಡ್ತಾ ನೋಡ್ತಾ ಬೆಳಗ್ಗೆ ಆಗೋಯ್ತು. ನಾನು ಮನೆ ರೀಚ್ ಆಗೋ ಅಷ್ಟೊತ್ತಿಗೆ 9:15 ಗೈಸ್. ಕೊನೆಗೂ ಅಂತೂ ಇಂತೂ ರೀಚ್ ಆದೆ. ಸೊ ಇವತ್ತು ಇಲ್ಲಿಗೆ ಮುಗಿಸ್ತೀನಿ ವ್ಲಾಗ್ನ. ನನಗೂ ರಾತ್ರಿ ಎಲ್ಲ ಲೈಕ್ ನಿದ್ದೆನೇ ಇಲ್ಲ ಗೈಸ್, ಸರಿಯಾಗಿ ನಿದ್ದೆ ಇಲ್ಲ. ಸೊ ರೆಸ್ಟ್ ಬೇಕು. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.